ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಮಾಸ್ತಿಹೊಳಿ ಗ್ರಾಮದ ಸುಮಾರು 394 ಎಕರೆ 26 ಗುಂಟೆ ಜಮೀನು ಕುರಿತು ಮುಳುಗಡೆ ಭೂಮಿಯ ಪರಿಹಾರ ನೀಡಬೇಕೆಂದು ರೈತರು ಕರ್ನಾಟಕ ನೀರಾವರಿ ನಿಗಮ ಬೆಳಗಾವಿ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ. ಜನವರಿ 22ರಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ರೈತರ ಹಾಗೂ ಅಧಿಕಾರಿಗಳ ಸಭೆ ನಡೆಸಿ ಜಮೀನು ಬದಲು ಪರಿಹಾರ ನೀಡಲು ರೈತರು ಬೇಡಿಕೆ ಇಟ್ಟಿದ್ದರು. ಜಿಲ್ಲಾಡಳಿತ ಫೆಬ್ರವರಿ 28ರವರೆಗೆ ಪರಿಹಾರ ಹುಡುಕಲು ಜಿಲ್ಲಾ ಉಸ್ತುವಾರಿ ಸಚಿವರು ಆದೇಶ ನೀಡಿರುತ್ತಾರೆ. ಅದರ ಪರವಾಗಿ ಫೆಬ್ರವರಿ 6, 2024ರಂದು ಕರ್ನಾಟಕ ನೀರಾವರಿ ನಿಗಮ ಬೆಳಗಾವಿ ಕಚೇರಿ ಮಾಸ್ತಿಹೊಳಿ ಗ್ರಾಮದ ರೈತರಿಗೆ ಭೂ ಸ್ವಾಧೀನದ ನೋಟಿಸ್ ಅನ್ನು ನೀಡಿದ್ದಾರೆ. ಅದರಲ್ಲಿ 10 ರಿಂದ 15 ರೈತರಿಗೆ ನೋಟಿಸ್ ತೆಗೆದುಕೊಂಡಿದ್ದಾರೆ. ಉಳಿದ ರೈತರು ನೋಟಿಸ್ ತೆಗೆದುಕೊಳ್ಳಲು ನಿರಾಕರಿಸಿದರು. ನೋಟಿಸ್ ತಲುಪಿದೆ. ರೈತರು ಬೆಳಗಾವಿ ನೀರಾವರಿ ಕಚೇರಿಗೆ ಆಗಮಿಸಿ ಅಧಿಕಾರಿಗಳ ಬಿಆರ್ ರಾಠೋಡ್ ಮುಖ್ಯ ಅಭಿಯಂತರ ಕಚೇರಿಯಲ್ಲಿ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ದಾರೆ. ರೈತರಿಗೆ ಜಿಲ್ಲಾಡಳಿತ ಫೆಬ್ರವರಿ 28ರವರೆಗೆ ಸಮಯಾವಕಾಶ ನೀಡಿದ್ದರೂ ಕೂಡ ನಮಗೆ ಭೂ ಸ್ವಾಧೀನದ ನೋಟಿಸ್ ಅನ್ನು ಯಾಕೆ ನೀಡಿದ್ದಾರೆ ಎಂದು ರೊಚ್ಚಿಗೆದ್ದ ರೈತರು ಅಧಿಕಾರಿಗಳಿಗೆ ಪ್ರಶ್ನೆ ಮಾಡುತ್ತಿದ್ದಾರೆ. ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ನೋಟಿಸ್ ನೀಡಲಾಗಿದೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆದಾಗ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದಾಗ ಯಾವುದೇ ಅಧಿಕಾರಿಗಳ ಸಹಿ ಇರುವುದಿಲ್ಲ. ಆದರೆ ತರಾತುರಿಯಲ್ಲಿ ಈಗ ಸಹಿ ಮಾಡಿರುತ್ತಾರೆ. ಈ ಎಲ್ಲಾ ವಿಷಯವನ್ನು ಗಮನಿಸಿದ ರೈತರು ದಾಖಲಾತಿಗಳನ್ನು ನಕಲು ಸೃಷ್ಟಿ ಮಾಡಿರುತ್ತಾರೆ. ಮನಗೊಂಡ ರೈತರು ಅಧಿಕಾರಿಗಳಿಗೆ ಪ್ರಶ್ನೆ ಮಾಡುತ್ತಿದ್ದಾರೆ. ಅಲ್ಲದೆ ತೆರೆಮರೆಯಲ್ಲಿ ಅಧಿಕಾರಿಗಳು ರೈತರಿಗೆ ದಾರಿ ತಪ್ಪಿಸುತ್ತಾ ಇದ್ದಾರೆ ಎಂದು ರೈತರು ಆರೋಪ ಮಾಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಮಾಸ್ತಿಹೊಳಿ ರೈತರು ಬಾಳೆ ಸಿಂಗಪ್ಪ ಮಾವನವರ, ಉದಯ ಹಿರೇಮಠ್, ನಿಂಗಣ್ಣ ಮಾಮುನೊರೆ, ಸಂತೋಷ್ ಬಾ ಪಾಟೀಲ್ ಮತ್ತು ರಾಯಗೌಡ ಪಾಟೀಲ, ಬಸವರಾಜ್ ಮುಕಾಶಿ, ನಿಂಗಪ್ಪ ಗೋನಿ, ಬಸವರಾಜ್ ಪಾಟೀಲ ಮುಂತಾದ ರೈತರು ಉಪಸ್ಥಿತರಿದ್ದರು. ವರದಿ ಪ್ರಶಾಂತ್ ಅಂಗಡಿ, ಬೆಳಗಾವಿ. ಇದು 24 ಅಂದ್ರೆ ಒಂದರಾಗ 13 ಗುಂಟೆ ತೋರಿಸ್ತಾರೋ. ಇದಕ್ಕೆ ಏನಂತ ಹೇಳ್ತಾರೆ? ನೀವು ಸರ್ಟಿಫೈ ಮಾಡಿಕೊಡೋಣ. ಸರ್ಟಿಫೈ ಯಾರು ಚೆಕ್ ಬೇಕಾದ್ರೆ ಇದಕ್ಕೆ ಏನು ಹೇಳ್ತಾರೆ? ನೋಟಿಸ್ ಇದ್ರ ಪೇಮೆಂಟ್ ಆಗಿತ್ತಲ್ಲ ಇದು ಒಂದೇ ಹೇಳ್ಕೊಡ್ತಾರೆ. ನೋಟಿಸ್ ಬಿಟ್ಟಿದ್ದು ಒಂದೇ ಹೇಳ್ಕೊಡ್ತಾರೆ. ಇದು ನೋಟಿಸ್ ಬಿಟ್ಟಿದಲ್ಲ, ಈ ನೋಟಿಸ್ ಇದ್ರ ಪೇಮೆಂಟ್ ಆಗಿ ಸ್ವಾಧೀನಪಡಿಸ್ಕೊಂಡ್ರೆ ಅಂದರೆ ಇದಕ್ಕೆ ಪೇಮೆಂಟ್ ಆದ ಒಂದಕ್ಕೆ ಉದಾಹರಣೆ ಇಟ್ಕೊಡ್ರಿ. ಮನೆ 24 ಸಹಿ ಹಾಕಿಲ್ಲ. ಈಗ ಹೆಂಗ್ ಸಹಿ ಬರ್ತದೆ? 24 ಡಿಸಿ ಅವ್ರ ಮುಂದೆ ತೋರಿಸ್ತಾ ಇದೆ. ಡಿಸಿ ಆಫೀಸ್ನಾಗ ಸಿಗ್ನೇಚರ್ ಹಾಕಿಲ್ಲ ನಿಮ್ಗೆ. ಈಗ ಹೆಂಗ್ ಬರ್ತದೆ ಸಹಿ? ಡಿಸಿ ಆಫೀಸರ್ ಸ್ವತಃ ನೋಡಿದ್ದಾರೆ. ಈಗ ಇವತ್ತು ಪೇಪರ್ ನನಗೆ ಬರ್ತೈತಿ, ಸಹಿ ಇದ್ದ ಬರ್ತೈತಿ. ಯಾರು ಸಹಿ ಮಾಡಿ ಅವ್ರ ಅಧಿಕಾರ ಉಳಿಸ್ಕೊಳ್ಕಾಯಿ ಮಾಡ್ತಾರೆ. ಹೊಳೆ ಕಳ್ಸ್ಯಾರ್ರಿ. ನಾ ಹಾಗಾಗಿ ನಾನು ಧಾರವಾಡ ಕೊಂತೀನಿ. ಇವ್ರು ಬಂದಾರೋ ಏನು ಹೇಳ್ತಾರೆ ಹೇಳಿಗ ಮಾಹಿತಿ ನಾವೇನ್ ಮಾಡೋದು ತಗೊಂಡೀಗ ನಾವು ರೈತರಿಗೆ ನೀವು ಬರ ಕೊಡಾಕತ್ರಿ ಏನು ದಾಖಲೆ ಅಂತ ನೀವು ರೈತರು ಏನ್ ಮಾಡೋರು ಹೇಳಿ ನಮ್ಮ ಮಾಹಿತಿ ಯಾಕಂದ್ರೆ ನಾವೇನು ಕೊಡ್ತೀನಿ ರೊಕ್ಕ ಇಟ್ಕೊಂಡು ಮಾಡೋಣ. ನಿನ್ನ ನಾವೇನು ಹೇಳೋದಿಲ್ಲ ಬಿಡ್ರಿ. ಇಲ್ಲಿ ಬೇಕಾದವ್ರು ಬಂದ್ರೆ ಹೇಳೋದು. ಇಲ್ಲಿ ಇನ್ನು ಗಾಡಿ ಒಳಗೆ ಬರಕ್ಕೆ ಚಲೋ ಇಲ್ಲ ರಾತ್ರಿಲ್ಲ. ನಾವು ಒಂದು 2,000 ಮಂದಿ ಕಳ್ಸೋದ್ರೆ ಇದು ಏನು ಅವು ಜೀವಗಳ ಆಗ್ತಾವ ಆಗಲ್ರಿ. ನಮ್ಮ ಜೀವನ ಇದೆ. ನಾವು ಗಪ್ಪ ಇದ್ದೀವಿ. ನೀವು ಯಾಕೆ ಎಲ್ಲ ಮಾಡಿ ಹೇಳಿ ನಮ್ಗೆ ನೋಟಿಸ್ ಯಾಕೆ ನಾವು ಬೈಕಂದಿಲ್ಲ. ನಾವು ಅದನ್ನ ಬೆಳಿಗ್ಗೆ ಬೇಕೇನ್ರಿ ಸರ್ ನೋಡ್ರಿ ಮಾರಾಟ ಇಟ್ಟ ಇಟ್ರ ಬೆಳಿಗ್ಗೆ ಬೇಕಾಗಿಲ್ಲ ಸರ್. ಬೆಳಿಗ್ಗೆ ಬೇಕಾಗಿಲ್ಲ. ನಾವು ಏನೋ ಅಂದ್ರಿ ನಾ ಅರ್ಥ ಆಗ ಧಾರವಾಡ ಬಂದಿದ್ರಿ ಪಟ್ಟ ನೋಟಿಸ್ ಬರತ್ತಾವ ಹೇಳಿ ಮತ್ತೆ ಏನು ನಾ 2,000 ಮಂದಿ ಕೊಡ್ತೇವೆ. ಆಯ್ತು ತಗೊಂಡ್ರಪ್ಪ ಒಬ್ಬೊಬ್ಬರೇ ಬರ ಕೈ ಬಿಡ್ರಿ. ಯಾವ
ನೋಟಿಸ್ ಯಾವ ಕಾರಣಕ್ಕೆ ಬಿಟ್ರೆ ಹೇಳಿ ಹಿಂಗ ಆದ್ರೆ ಕೋರ್ಟ್ನ ಹೈಕೋರ್ಟ್ನ ಕೇಸ್ ಐತಿ ಅದಕ್ಕೆ ನೋಟಿಸ್ ಬಿಡ್ಯಾರು ಆದ್ ನಾವು ಹೈಕೋರ್ಟ್ ಹೋಗುದಿಲ್ಲ ನಮಗೆ ನೋಟಿಸ್ ಯಾವ ಕಾರಣಕ್ಕೆ ಬಿಟ್ರು ಮತ್ತೆ ಇದಕ್ಕೆ ಪ್ರೂಫ್ ಇದನ್ನ ಪ್ರೂಫ್ ಸರ್ಟಿಫೈ ಮಾಡಿಕೊಳ್ರಿ ಇದಕ್ಕೆ ಪೇಮೆಂಟ್ ಆದಂತ ತೋರಿಸ್ಬಿಟ್ರಿ ಪೇಮೆಂಟ್ ಆದ ತೋರಿಸ್ಬಿಟ್ರಿ ಮತ್ತಂತ ನೋಟಿಸ್ ಯಾಕೆ ಕಾರಣಕ್ಕೆ ಬರ್ರಿ ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಬಂದಿರ್ತದೆ ಸದರಿ ವಿಷಯವನ್ನು ತಮ್ಮ ಮಾಹಿತಿ ಕಳಿಸಲಾಗಿದೆ ಸರ್ ನೋಡ್ರಿ LAPS ನಂಬರ್ ಆಗಿದ್ದಾರೆ ಇದ್ರ ಅವಾರ್ಡ್ ಕಾಪಿ ಕೊಡ್ರಿ ಈ LAPS ನಂಬರ್ ಅವಾರ್ಡ್ ಕಾಪಿ ಕೊಡ್ರಿ ನಾ ಭಾಳ ಏನು ಕೇಳೋದಿಲ್ಲ ಅವ್ರು ತಾಕಿದ್ರೆ LAPS ನಂಬರ್ ಅವಾರ್ಡ್ ಕಾಪಿ ತೋರಿಸ್ರಿ 28 ತನಕ DC ಅವರ ನಾವು ಅವ್ರ ಮಾತು ಕೇಳಿ ನೀವು ಈಗ ನೋಟಿಸ್ ರೈತರಿಗೆ ಯಾಕೆ ಬಿಡತ್ತ ಹೇಳಿ ನಮ್ಗೆ ಒಂದಿಬ್ರು ಔಷಧ ತಗೋರಿ ಮುಂದೆ ಇವ್ ನೋಡ್ರಿ ಇವ್ ಪ್ರತಿಯೊಂದು ತಗೋರಿ ಇವು ಏನು ಪೇಮೆಂಟ್ ಆಗಿದಾವ ಅನ್ನೋದು ಏನು ಪ್ರೂಫ್ ತೋರಿಸ್ಬಿಟ್ರು ನೀವು ಎಲ್ಲ ಕೊಟ್ಟು ಪೇಮೆಂಟ್ ಆಗಿದಾವ ಏನು ಪ್ರೂಫ್ ತೋರಿಸ್ ದುಡ್ಡು ನಾವೇನು ಕೇಳಿದವ್ರಿ ಪರಿಹಾರಧನ ಕೇಳಿದೆವು ನೀವು ಗೆಜೆಟ್ 1000 ಎಕರೆ ಗೆಜೆಟ್ ಮಾಡಿ ಕ್ಯಾನ್ಸಲ್ ಆಗ್ಬೋದು ಪೂರ್ವನ ಕ್ಯಾನ್ಸಲ್ ಆಗ್ಬೋದು ನಾವು ರೈತರಿಗೆ ಪರಿಹಾರಧನ ಕೇಳಿದೆವು ನಾವು ನಿಮ್ಗೆ ಗೆಜೆಟ್ ಪೂರ್ವನ ಈಗ ಸರ್ ನಿಮ್ಮ ಹಾಕೋದ್ರೆಲ್ಲ ಕಟ್ಟೆ ನೋಡೋದು ಹೆಂಗಿರ್ತೈತೆ ಗೊತ್ತಾಗೋದಿಲ್ಲ ನಮ್ಮದು ಈಗ ಬರೋದಲ್ಲಿ ಅಟ್ಟ ಕೊಡ್ತಕ್ಕ ನಾವು ಹೇಳೋದಿಲ್ಲ ಈಗ ಡುಪ್ಲಿಕೇಟ್ ಆಫೀಸರ್ಗಳ ಸಹಿ ಮಾಡಿ ರೈತರನ್ನ ವಂಚನೆ ಮಾಡತ್ತಾರು ಮಾನ್ಯ ಅವ್ರ ತೋರ್ಸಾರ ಸಹಿ ಇರಕ್ಕಿಲ್ರಿ DC ಸಾಹೇಬರು ಇದ್ದಾಗ ಈಗ ಮಾನ್ಯ DC ಸಾಹೇಬ್ರ ಕೈಲ ಸಹಿ ಇಲ್ಲ ಒಂದು ಬುಕ್ಕಿನಾಗ ಒಂದು ಸಹಿ ಇಲ್ಲ ಇವತ್ತಿಗೆ ನೋಟಿಸ್ ಕೊಡುವಾಗ ಹಿಂಬರ ಕೊಡುವಾಗ ಇದಕ್ಕೆ ಸಹಿ ಬಂದೈತಿ ಅಂದ್ರೆ ರೈತರು ಎಲ್ಲಿ ಹೋಗ್ಬೇಕು ನೀವು ಹೇಳಿ ಮತ್ತು ಅವ್ರು ಇವ್ರು ಏನು ಬರ್ತಾರೆ CO ಲೆಟರ್ ಕೊಡ್ತೈತೇನ್ರಿ ನಿಗಮದ ಹಾಗೂ ಸರ್ಕಾರದ ಹಿತ ಕಾಯಬೇಕಂತ ರೈತರಿಗೆ ಹಿಂಬರ ಕೊಡ್ರಿ ರೈತರ ವಿಶ್ವಾಸ ಒಂದು ಸಾಯ್ಲಿ ಇವ್ರು ಎಸೆದಾಗಿರ್ಲಿ ಸಿ ಅವ್ರದ್ದೇನಿಲ್ಲ MD ಇದ್ದಾವ CO ಗೆ ಹೆಸರ ಮಾಡಿದ ಸಿಗ್ನೇಚರ್ ತಾಣ ಓದುವ ಆಗಿದೆ MD ಅವರು ಯಾರನ್ನ ಕೇಳ್ರಿ ಅವರು MD ಅವರು ಈಗ ನಾವು ಧರ್ಮ ಕೂತಿಲ್ರಿ MD ಸಸ್ಪೆಂಡ್ CO ಸಸ್ಪೆಂಡ್ CE ಸಸ್ಪೆಂಡ್ ಎಲ್ಲರೂ ಸಸ್ಪೆಂಡ್ ಆಗಿ ನಾವು ಪ್ರಾಣ ಕೊಡೋರು ಬರೀ ಏನು ಹೇಳುದಿಲ್ಲ ನಾ ಮಾನ್ಯ ಸಾಹುಕಾರ ಜಿಲ್ಲಾ ಉಸ್ತುವಾರಿ ಸಚಿವರು DC ಅವರು ಏನು 28ನೇ ತಾರೀಕು ತನಕ ನೀವು ಸಮಾಧಾನ ತೋರ್ನಂತ ಇದ್ದು ಈ ಪ್ರತಿಯೊಬ್ಬರು ರೈತರಿಗೆ ಪೋಸ್ಟ್ ಮುಖಾಂತರ ನೋಟಿಸ್ ಬಿಡತ್ತಾರ ನಿಮ್ ಭೂಮಿ ಸ್ವಾಧೀನಪಡಿಸೋದು ಡುಪ್ಲಿಕೇಟ್ ಸಹಿ ಮಾಡಿ ಎಲ್ಲ ನೋಟಿಸ್ ನೋಡ್ರಿ ಈ ತಾಳಿ ನೋಟಿಸ್ ಬರ್ತಕಲ್ಲ ಸಿಗ್ನೇಚರ್ ಮಾಡಿ ಎಲ್ಲ ಕೊಡತ್ತಾರ ನಿರಾವರಿಗ ಮಾಡಿದ ಮಾತು ಹಚ್ಚಿ ಹೈಕೋರ್ಟ್ ಹಾಜರು ಮಾಡಾರ ಅರ್ಜುನ ಅಲ್ಲೇ ತಹಸೀಲ್ ಆಫೀಸ್ನಾಗ ರೈತರನ್ನ 3 ಕಿಲ್ಲ ಸರ್ ಕಂದಾಯ 400 ಎಕರೆ ಜಮೀನಕ್ಕೆ ಇವರು ಕೊಟ್ಟು ದಾಖಲೆ ತಯಾರು ಮಾಡತ್ತಾರ ನಾವು 10 ವರ್ಷ ಓಡಾಡಿದೆವು ಹೈಕೋರ್ಟ್ಗೆ ಹೋಗಿದ್ದೆವು ಇವ್ರ 5 ವರ್ಷ ಹೈಕೋರ್ಟ್ಗೆ ಒಂದು ಕಾಗದ ಕೊಟ್ಟಿಲ್ಲ ಈಗ ಸಹಿ ಮಾಡಿ ಎಲ್ಲ ಕಳ್ಸತ್ತಾರ ಅಂದ್ರೆ ಇವ್ರ ಬೇಕತ್ಲೆ ರೈತರು ಮಾಡಕ್ ಮಾಡತ್ತಾರ MDಗೆ ಏನು ಇದನ್ನು ಮಾಡಿವಲ್ಲ ಹೇಳಿದ ಇದನ್ನ ಕೇಸ್ ಮಾಡಬಾರ್ದಂತೆ ನೋಟಿಸ್ ಬಿಡ್ರಿ ಎಲ್ಲರಿಗೂ ಬಂದವ್ರು ಕೊಟ್ರ ಪರಿಹಾರ ಕೊಡೋರು ನಮ್ಗೆ ಅವ್ರ ನಿಮ್ ದೊಡ್ಡ ಪ್ರಾಜೆಕ್ಟ್ ಐತಿ 5 ಕೋಟಿ ರೂಪಾಯಿ ಪರಿಹಾರಧನ ಎಷ್ಟು ಬಂದಿದ್ರಿ ಆಗಿರ್ಲಿ ನಮ್ಗೆ ಗೊತ್ತಾಗೋದ್ರಿ ಒಂದು ಇಂಟ್ರೆಸ್ಟ್ ರೂಲ್ಸ್ ನಾವು ಜೀವನ ಕೊಡೋ ಎಲ್ಲ ಹೋಯ್ತು ಎಲ್ಲ ಗೌರ್ಮೆಂಟ್ ಕೊಟ್ಟಾಗ ನಾವು ತಗೋಬೇಕು MDಗೆ ಇದು ನಿಮ್ಮ 26 ಬರ 26 ಬರ 126 ಬರ 2 ಎಕರೆ 4 ನಾವು 126 ಬರ 1 ಎಕರೆ 30 ಗುಂಟೆ ಅಂತ ಸಹಿ ಇಲ್ಲ ಇದು ಒಪ್ಪಲ್ಲ ಅಡ್ಜಸ್ಟ್ ಇಲ್ಲ 1 ಎಕರೆ 31 ಅಲ್ಲಿ 2 ಎಕರೆ 4 ಇನ್ನೊಂದು ಇಲ್ಲಿ ಇದು ಕರ್ನಾಟಕ ನೀರಾವರಿ ತಾಳೂರು ಕಳ್ಸ್ಯಾನ್ರಿ ತಾಳೂರು ಅವ್ರು ಮತ್ತೆ ಇನ್ನೊಂದು ಸರ್ ಡ್ಯಾಮದವ್ರು ಇಲ್ಲ ಅವ್ರು ಕೇಳಿದಾಗ ಮತ್ತು ಇದು ನೋಡ್ರಿ ಇಂಥವು ದಾಖಲೆ ಹಚ್ಚಿ ಕಳ್ಸ್ಯಾರ ಇದಕ್ಕೇನೋ ಸರ್ಟಿಫೈ ಇಲ್ಲ ನೋಡ್ಕೋರಿ ಇದಕ್ಕೇನೋ ಅವಾರ್ಡ್ ಇಲ್ಲ ಐತನ್ ನೋಡ್ರಿ ಇದಕ್ಕೇನು ದಾಖಲೆ ಐತಿ ನೋಡ್ರಿ ಇದು ಎಂಥವು ನೋಡ್ರಿ ಇದಕ್ಕೆ ಏನಂತಾರೆ ನೀವು ಹೇಳ್ರಿ ಇದು ಯಾವ ನೀವೀಗ ಇಲ್ಲಿ ಬಂದಿದ್ದೀರಿ ಅಧಿಕಾರಿಗಳು ಏನಂತ ಅದಾರ ನಿಮ್ಮ ಮಾತನ್ನು ಕೇಳ್ತಾ ಇದಾರ ಅಥವಾ ಇಲ್ಲ ಏನು ಕೇಳಂಗಿಲ್ಲ ನಾವು ಕಳಿಸಿ ನಿಮ್ಮ ಬೇಡಿಕೆ ಏನದ ಈಗ ಸದ್ಯ ನಮ್ಮ ಬೇಡಿಕೆ ಏನಂದ್ರೆ ರೀ ನಮಗೆ ಇವ್ರು ಬೇಕಾದ್ರೆ ನಮಗೆ ಇವ್ರು ರೊಕ್ಕ ಬೇಡ್ರಿ ಇವ್ರದ್ದು ಒಟ್ಟು ರೊಕ್ಕ ಬೇಡ ನಮಗೆ ನಮ್ಮ ಫಲವತ್ತಾದ ಭೂಮಿಯಾಗ ನೀರು ನಿಲ್ಸೋದು ಬೇಡ 50 ವರ್ಷ ಆತು ನಮಗೆ ನೀರು ನಿಲ್ಸತ್ತಾರ ರೀ ಈಗ 50 ವರ್ಷ ಏನು ನೀರು ನಿಲ್ಸಿದಾರೋ ಅದನ್ನ ಪರಿಹಾರ ಕೊಡಲಿ ಏನು ರೀ ಬೆಳೆ ಹಾನಿದ
ಇನ್ನು ಅವ್ರು ನೀರಲ್ಲಿ ನಿಲ್ಸೋದು ಬೇಡ ನಮ್ಮ ಹೊಲಗಳ್ದಾಗ ಪರಿಹಾರ ಕೊಡು ಅಂದ್ರೆ ಇವ್ರಿಗೆ ಈ ನಮ್ಮನೆ ಗದ್ದಲ ಹಾಕತ್ತಾರ. ಇನ್ನು ಹೇಳ್ರಿ ನೋಡ್ರಿ, ಲಾಸ್ಟ್ ತನಕ ನೀರು ಹೋಗಲಿಲ್ಲ ಅಂದ್ರೆ ಇವ್ರಿಗೆ ಅವರು ರೈತರ ಕೊಡ್ವಲ್ ತೊಗೊಂಬಂದು ಇಲ್ಲಿ ಎದ ಮಾಡ್ತಿಲ್ಲ, ಆನ್ ದಿ ಸ್ಪಾಟ್ ನೀರು ಬಿಡ್ತಾರೆ. ನಮ್ಮ 50 ವರ್ಷ ಆಯ್ತು ನಮ್ಮನ್ನ ಡ್ಯಾಮ್ದಾಗ ಹಿಂದೆ ಹೋಗೋದ ಈ ಥರ ಮಾಡತ್ತಾರೆ. ಇದಕ್ಕೆ ಏನು ಮಾಡ್ಬೇಕು ಹೇಳಿ? ಪರಿಹಾರ ಕೊಡಲ್ಲ. ಹೈಕೋರ್ಟ್ ಆರ್ಡರ್ ಆಗೈತ್ರಿ. ಎಷ್ಟು ಪರಿಹಾರ ಅದ? 1 ಎಕರೆಗೆ ಸರ್ಕಾರದ ಪರಿಹಾರ ಎಷ್ಟು ಅದ? ಅದು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಸಬ್ ರಿಜಿಸ್ಟರ್ ವ್ಯಾಲ್ಯೂಯೇಷನ್ ತೆಗಿತಾರೆ. ಎಷ್ಟು ಅದ? ಅದು ಸಬ್ ರಿಜಿಸ್ಟರ್ ವ್ಯಾಲ್ಯೂಯೇಷನ್ ಅದು ಎಷ್ಟು ಆಗ್ತಾಗೆ ಗೌರ್ಮೆಂಟ್ ಎಷ್ಟು ವ್ಯಾಲ್ಯೂ ಮಾಡ್ತಾರೆ. ಇನ್ನೂವರೆಗೆ ಇನ್ನೂವರೆಗೆ ಯಾರಿಗೂ ಕೊಟ್ಟಿಲ್ಲ ರೀ. ಇಲ್ಲಿ 50 ವರ್ಷ ಒಳಗಡೆ ಯಾರಿಗೂ ಈಗ ಒಂದು 8 ವರ್ಷದಿಂದ ಎಕರೆಗೆ ಒಂದು 22 ಲಕ್ಷ ಕೊಟ್ಟಿರಿ. ಹಾಂ ರೀ. ಆ ಸಬ್ ರಿಜಿಸ್ಟರ್ ವ್ಯಾಲ್ಯೂಯೇಷನ್ ಪ್ರಕಾರ ಹೆಚ್ಚಾಕೋತ ಹೋಗ್ತೈತ್ರಿ. ಆ ಕೊಟ್ಟರು ಅದನ್ನ ಮಾಡತ್ತೀಗ ನಾವು 10 ವರ್ಷ ಆಯ್ತು ಓಡಿ ಆ ಜಮೀನು ಬೇರೆ ರೀ. ಈ ಜಮೀನು ಅಲ್ರಿ ಮತ್ತೆ ಅದು ಬೇರೆ ಜಮೀನು. ಈಗ ಎಷ್ಟು ಜನರಿಗೆ ನೋಟಿಸ್ ಬಂದೈತಿ? ಎಷ್ಟು ಎಕರೆಗೆ ನೋಟಿಸ್ ಬಂದ? ಈಗ ರೀ ಸುಮಾರು ಒಂದು 100 ಎಕರೆ ಒಂದು 30 ಜನಕ್ಕೆ ನೋಟಿಸ್ ಕೊಟ್ಟಿರಿ. ಅಲ್ಲಿಗೆ ರೈತರು ಇದನ್ನ ಓದಿ ನೋಡೋದಕ್ಕೆ ತಗೋರೋ ಸ್ಟಾಪ್ ಮಾಡ್ಯಾರ, ನೋಟಿಸ್ ತಗೋರೋದು ಬಂದ್ ಮಾಡ್ಯಾರ. ಈಗ ಎಷ್ಟು ಜನ ತೊಗೊಂಡಾರ? ಈಗ ಒಂದು 12 ಜನ ತಗೊಂಡ್ 12ರಿಂದ 15 ಜನ ತಗೊಂಡಾರ. ಯಾವಾಗಿಂದ ಬರಕ್ಕೆ ಸ್ಟಾರ್ಟ್ ಆಗಿದೆ? ಇವತ್ತನ ಮಧ್ಯಾಹ್ನ ನಿಮ್ಗೆಲ್ಲ ಬರ್ದಾರ. ಇವತ್ತಿಂದ ಮಧ್ಯಾಹ್ನ ದಾಖಲೆ ಇಲ್ರಿ. ಮತ್ತೆ ಇನ್ನೊಂದೇನ್ರಿ, ಈ ದಾಖಲೆಗಳಿಗೆ ಮಾನ್ಯ DC ಅವ್ರ ಮೀಟಿಂಗ್ದಾಗ ರೀ DC ಸಾಹೇಬ್ರ ಬುಕ್ ಎಲ್ಲ ಕಿತ್ತಾಕ್ರೆ ಸಿಗ್ನೇಚರ್ ಇರಕ್ಕಿಲ್ರಿ. ಇವತ್ತು ಈ ಸಿಗ್ನೇಚರ್ ಬಂದೈತ್ರಿ. ಈ ಕಾಗದ ಪತ್ರಗಳ ಬಗ್ಗೆ ನೀವು ಮಾಹಿತಿ ಹಾಕ ಪ್ರಕಾರ ನೀವು ಏನಾದ್ರು ಕೇಳಿದ್ರಿ? ಎಲ್ಲ ಮಾಹಿತಿ ಹಾಕಿದಾಗ ಕೇಳೇನ್ರಿ. ಯಾವಾಗ ಕೇಳಿದ್ರಿ? 2020 ಕೇಳೇನ್ರಿ, 22 ಕೇಳೇನು. ಮಾನ್ಯ ರೀಸೆಂಟ್ಲಿಗೆ ಒಂದು 2 ತಿಂಗಳ ಹಿಂದೆ ಕೇಳೇನ್ರಿ. ಮತ್ತೆ ಇವ್ರ ಮೇಲೆ ಕೇಸು ಮಾಡ್ಯಾನ್ರಿ. ನಾ ಆಗ ಏನಾಯ್ತು ಗೊತ್ತೈತ್ರಿ, ಇವು ಯಾವುದೇ ದಾಖಲೆಗಳು ನಮ್ಮ ಕಾರ್ಯಾಲಯದಲ್ಲಿ ಲಭ್ಯವಿರುವುದಿಲ್ಲ. ಸದರಿ ಮಾಹಿತಿ ವಿಶೇಷ ಭೂ ಸ್ವಾಧೀನ ಅಧಿಕಾರಿ ಕಾರ್ಯಾಲಯದಲ್ಲಿ ಲಭ್ಯ ಐತೆ ಕೊಟ್ಟರು. ಅವ್ರು ಏನು ಹೇಳಿ ವಿಶೇಷ ಭೂ ಸ್ವಾಧೀನ ಅಧಿಕಾರಿ ಅವ್ರು ನಮ್ಮ ಕಾರ್ಯಾಲಯಕ್ಕೆ ಇಲ್ಲ, ನಾವು ಪ್ರಸ್ತಾವನೆ ಸಲ್ಲಿಸಿರತ್ತ ಆಗ ಬರ್ದವು. ನಿಮ್ಮ ಜಮೀನು ಬೇಕಾದ್ರೆ ಅವ್ರು ನಮ್ಮಲ್ಲಿ ಅವಾರ್ಡ್ ಆಗಿಲ್ಲ, ರೊಕ್ಕನೂ ಕೊಡೋದು ಗುರ್ತಿಲ್ಲ ಅಂತೇಳಿ ಅವ್ರು ರೊಕ್ಕ ಕೊಟ್ಟಿಲ್ಲ ಅಂತೇಳಿ ಬರ್ದು ಕಳಿಸ್ಯಾರ ಅವ್ರು. ಈಗೆಲ್ಲ ನೀವು ರೈತರು ಬಂದಿದ್ದೀರಿ, ಏನು ಬೇಡಿಕೆ ಇಟ್ಕೊಂಡರಿ ಅಥವಾ ನೀವು ಅಧಿಕಾರಿಗಳಿಗೆ ಏನು ಹೇಳಕ್ಕೆ ಬಯಸ್ತಾ ಇದ್ದೀರಿ? ನಮ್ಮ ಬೇಡಿಕೆ ಏನೂ ಇಲ್ರಿ, ಇವ್ರು ಇದೇ ರೀತಿ ಮಾಡ್ಕೋತಾರ. ನಾವು ನಿರಂತರ ಧರಣಿ ಇಲ್ಲೇ ಕೊಂಡವ್ರಿ. ನಮ್ಗೆ ಹ್ಯಾಂಡ್ರ ಮಕ್ಕಳ ಸಾಲಿ ಹುಡುಗರು ಇದೇ ರೀತಿ ಅಂದ್ರೆ ಇವ್ರು ಏನೋ ಒಂದು ಹಿಂಗೆ ನೋಟಿಸ್ ಕೊಡೋದು ಹಿಂಗೆ ನಮ್ಮದು ಏನು ಹೇಳಿಲ್ಲ ರೀ. ನಾವು 28 ತನಕ ಗಪ್ಪಿದ್ರು. ಇನ್ನು ಇವ್ರು ಹಿಂಗೆ ಮಾಡಕತ್ತಾರ. ನಾವು ಇವತ್ತಿನಿಂದ ಇಲ್ಲೇ ಕೊತ್ತ ಬಿಡವ್ರಿ. ಭೂ ಸ್ವಾಧೀನವನ್ನು ಕೈ ಬಿಡಬೇಕು. ಕೈ ಬಿಡೋದಿಲ್ಲ. ಪ್ರಸ್ತಾವನೆ ಸಲ್ಲಿಸಬೇಕ್ರಿ. ಕೈ ಬಿಡೋದು ಕೈ ಬಿಡೋದಂದ್ರೆ ಏನ್ರಿ, ನಮ್ ನೀರ್ ನಿಲ್ಲಿಸಬಾರ್ದು. ನಮ್ಮ ಹೊಲದಾಗ ನೀರು ಬೆಳೆಯೋದು ಇವತ್ತಿಗೆ ಹೋಗಿ ನೀರ್ ಐತ್ರಿ. ನೀರ್ ನಿಲ್ಲಿಸದಕ್ಕೆ ನಮ್ದು ಓಕೆ ಭಾಳ ಚಲೋ. ನಾವು ನಿರಂತರ ಹೆಂಗ ಸರ್ ಮತ್ತೆ ಇನ್ನೊಂದು ಔಷಧ ಬಾಟ್ಲೆ ತೊಗೊಂಡ್ ಬಂದ ಕೊಂಡವ್ರಿ. ನಮ್ಮ ಯಾವ್ದೋ ಸಾವಿರ ಕಾರಣ ಫಸ್ಟ್ MD ರೀ. ಈಗ ನಿಮ್ಮ ಹೆಸರು? ಸಾವಿರ ಕಾರಣ ಹೇಳ್ತಾನೆ ಕೇಳ್ರಿ. ಫಸ್ಟ್ MD ರೀ, ಸೆಕೆಂಡ್ CO MD ರಾಜೇಶ್ ಅಮೀನ್ಬಾವಿ, 2ನೇದು CO ಔದ್ರಾಮ್, 3ನೇದ್ದು BR ರಾಠೋಡ್, 4ನೇದ್ದು ತಾಳೂರು, 5ನೇರು ಮಾಡಿವಲ್ಲಿ, 6ನೇದು ಕಾಮತ್, 7ನೇದು SLO ರೇಷ್ಮಾ ತಾಳಿಕೋಟಿ. 7 ಜನ ಅಧಿಕಾರಿಗಳು. ಯಾರ ಪ್ರಾಣ ಯಾರ ಅವರ. 2ನೇ ತಾರೀಕು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಒಂದು DC ಅವರ ಸಮ್ಮುಖದಲ್ಲಿ ಒಂದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಮಾಸ್ತೋಳಿ ಗ್ರಾಮದ 326 ಎಕರೆ ಜಮೀನು ಬಗ್ಗೆ 94 ಎಕರೆ 26 ಗುಂಟೆ ಜಮೀನು ಬಗ್ಗೆ ಒಂದು ಮೀಟಿಂಗ್ ಆತಾರೆ. ಅಲ್ಲಿ ಮೀಟಿಂಗ್ದಾಗ ಏನಾಯ್ತಂದ್ರೆ ರೀ, ಅಲ್ಲಿ ರೈತರು ಇದ್ದರು, ಎಲ್ಲ ಅಧಿಕಾರಿಗಳು ಅಲ್ಲಿ ಬಂದಿರು. DC ಅವ್ರ ಸಮ್ಮುಖದಾಗ ಜಿಲ್ಲಾದಾಗಿನ ಎಲ್ಲ ಅಧಿಕಾರಿಗಳು, ಸರ್ವೆ ಆಫೀಸ್ ಹಿಡ್ಕೊಂಡು ನೀರಾವರಿ ಹಿಡ್ಕೊಂಡು ಎಲ್ಲರೂ ಬಂದಿರ್ರಿ. ಅಲ್ಲಿ ಏನಾಯ್ತಂದ್ರೆ ಒಂದು 5-6-7 ಪಾಯಿಂಟ್ದಾಗ ಅವರು ಎಲ್ಲ ಪೇಕ್ ಮಾಡ್ಕೊಂಬಂದ್ರು. ಎಲ್ಲ ಬಿದ್ದರು. ಅವು ಬಿದ್ದು ಆದ್ಮೇಲೆ ಸಾಹುಕಾರ ಸಮ್ಮುಖದಾಗ ಏನಾಯ್ತು, ನೀವು ನಾವೇನು ಹೇಳಿದ್ರು ಅವ್ರಿಗೆ, ನೀವು ಪರಿಹಾರ ಕೊಡ್ರಿ ಇಲ್ಲ ಅಥವಾ ನಾವು ಜನವರಿ 29ರಿಂದ ನಿರಂತರ ಧರಣಿ ಮಾಡೋರತ್ತ ಹೇಳಿದ್ರು CA ಆಫೀಸ್ ಮಂದಿ. ಅಂದ್ಕೂಡಲೇ ಸಾಹುಕಾರ ಏನಂದ್ರೆ, ಇವ್ರು ನೀರಾವರಿ ಅಂತ ಕೇಳಿದ್ರು. ಒಂದು 2 ತಿಂಗಳು ಟೈಮ್ ಕೇಳಿದ್ರು. ಇವ್ರು ಇಲ್ಲ ಅಂದ್ರೆ ನೀರಾವರಿ ಸಾಹುಕಾರ ಏನಂದ್ರು, ಫೆಬ್ರವರಿ 28 ತನಕ ತಡೀರಿ. ಫೆಬ್ರವರಿ 28ಕ್ಕೆ ಬೇಕಾದ್ರೆ ನಿಮಗೆ ದಾಖಲೆ ಕೊಡ್ಲಿ ಇಲ್ಲ ಅಥವಾ ಪರಿಹಾರಧನ ಕೊಡಕ್ಕೆ ಬರೆದು ಹಾಕ್ಲಿ ಅಂತ ಹೇಳಿ ಸಾಹುಕಾರ. ಯಾರೋ ಸತೀಶ್ ಜಾರಕಿಹೊಳಿ ಸಾಹೇಬ್ರು ಅವ್ರು ಸಾಹುಕಾರ ಹೇಳ್ತಕ್ಕಿಲ್ಲ. ಏನು ಮಾಡಿದವ್ರು ಸಾಹುಕಾರ್ಗೆ ನಮ್ಮ ಕ್ಷೇತ್ರ MLA ಮಂತ್ರಿನವ್ರ ಎಲ್ಲ ಅವ್ರವ್ರೆ. ಅವ್ರು ಹೇಳೋದಕ್ಕಿಲ್ಲ ನಾವು ಜನವರಿ 29 ಮನವಿ ಪ್ರತಿಭಟನೆ ಕೈ ಬಿಟ್ಟು ಫೆಬ್ರವರಿ 28 ಮೀಟಿಂಗ್ ಏನಾಗ್ತೈತೆ ನೋಡೋತಕ್ಕ ಸುಮ್ಮನೆ ಉಳಿದ್ರು. ನಾವು ಎಲ್ಲಿ ಯಾವ ಅಧಿಕಾರಿಗಳು ಮನೆಗೆ ಹೋಗ್ಲಿಲ್ಲ. ಹೈಕೋರ್ಟ್ ಆರ್ಡರ್ ಆಗೈತೆ ರೀ. ನಮ್ಮದು ಹೈಕೋರ್ಟ್ ಆರ್ಡರ್ ಆಗೈತೆ ರೀ. CM ಹೇಳಿದಾರು, DCM ಹೇಳಿದಾರು, ಪ್ರಿನ್ಸಿಪಾಲ್ ಸೆಕ್ರೆಟರಿ ಹೇಳಿದಾರು, CM ಆಫೀಸ್ನ ಫೋನ್ ಐತಿ. ಸಾಹುಕಾರ 2-3 ಸರ್ತಿ ಮೀಟಿಂಗ್ ತೊಗೊಂಡ್ರು. ಅದೆಲ್ಲ ಇಲ್ಲ ರೀ, ಭಾಳ ಹೇಳ್ಬೇಡ ಅಂದ್ರೆ ಹೇಳೋದು ಬೇಡ. ಮತ್ತು 28ದಾಗ ಗಪ್ಪಿದ್ರು. ಇವತ್ತು ಏಕಾಏಕಿ ಮಧ್ಯಾಹ್ನ ನಿಮ್ಮ ಭೂಮಿ ಸ್ವಾಧೀನ ಪಡಿಸ್ಕೊಂಡು ಅಂತೇಳಿ ರೈತರಿಗೆ ನೋಟಿಸ್ ಕೊಡಕತ್ತಾರೆ. ನಾನು ಸ್ವಲ್ಪ ಬೇರೆ ಕಡೆ ಹೊರಗಿದ್ನಿ, ರೈತರು ಫೋನ್ ಮಾಡಿರು, ಹಿಂಗೆ ನೋಟಿಸ್ ಬರತ್ತವು ಅಂದ್ಕೂಡಲೇ ಅದನ್ನು ವಾಟ್ಸಪ್ ಬಿಡ್ರಪ್ಪ ಅಂತೇನ್ರಿ.
ಅದನ್ನ ವಾಟ್ಸಪ್ ಬಿಟ್ಟು ನೋಡಿದ ಕೈಲಿ ಒಂದು 30 ಜನಕ್ಕೆ ಕೊಟ್ಟಿರ್ರಿ. ಅದಕ್ಕೆ ಏನು ಲಾಸ್ಟ್ ಡಾಟಾ ಓದಿ ಹೇಳ್ತೇನೆ ರೀ. ಹಾಗೂ ಗೆಜೆಟೆಡ್ ಪ್ರತಿ ದಾಖಲೆ ಪ್ರಕಾರ 1 ಎಕರೆ 28 ಗುಂಟ ಜಮೀನನ್ನು ಈಗಾಗಲೇ ಸ್ವಾಧೀನಪಡಿಸಿಕೊಂಡು ಬಂದಿರುವುದಾಗಿ ತಿಳಿದು ಬಂದಿರ್ತದೆ. ಸದರಿ